ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ
ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಮಠ್ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಸಕ್ತ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಮುಂದಿನ 5 ವರ್ಷಗಳಲ್ಲಿ ಕ್ಷೇತ್ರಾದ್ಯಂತ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಕಾರ್ಯಗಳನ್ನು ಪಟ್ಟಿ ಮಾಡಿ ಸ್ಥಳೀಯ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟಾರೆ ಅಭಿವೃದ್ಧಿ, ಸುಧಾರಣೆ ಮತ್ತು ಸಬಲೀಕರಣದತ್ವಕ್ಕೆ ಪ್ರಣಾಳಿಕೆಯಲ್ಲಿ ಒತ್ತು ನೀಡಲಾಗಿದೆ. ಬಹುಮುಖ್ಯವಾಗಿ ಕ್ಷೇತ್ರದಲ್ಲಿ ಬೆಳೆಯುವ ತೊಗರಿ ಮತ್ತು ಕಮಲಾಪುರ ಬಾಳೆಹಣ್ಣಿಗೆ ಈಗಾಗಲೇ ಜಾಗತಿಕ ಸ್ಥಾನಮಾನ ದೊರೆತಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುವುದು. ರೈತರ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಇಳುವರಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಹೀಗಾಗಿ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಸಮಾಜ ಕಲ್ಯಾಣ, ಸ್ತ್ರೀ ಸಮೃದ್ಧಿ, ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಅಂಶಗಳನ್ನು ಪ್ರಣಾಳಿಕೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂದರು. ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರು, ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರು ಅಭಿವೃದ್ಧಿಗೆ ಯಾವ ಸಂಕಲ್ಪವನ್ನು ಅಥವಾ ಯಾವ ನೀಲಿ ನಕ್ಷೆಯನ್ನು ಹಾಕೊಂಡಿದ್ದಾರೆ. ಅವರು ಮಾತಾಡೋದು ಕಮ್ಮಿ, ತಮಗೆಲ್ಲರೂ ಗೊತ್ತಿರೋ ಹಾಗೆ. ತಾವು ತಮ್ಮ ಕೆಲವು ಜನರಿಗೆ ಯಾರು ಇಂಟರ್ವ್ಯೂ ಕೊಟ್ಟಾಗ ಕೂಡ ಅವರು ಹೇಳಿದರು, ಸ್ವಲ್ಪ ಸಮಯ ಕೊಡಿ, ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ, ಸಾರ್ವಜನಿಕರ ಜೊತೆ, ಮತ್ತು ಯಾವ್ಯಾವ ವಲಯಗಳಿರ್ತವೆ ಆ ವಲಯದ ತಜ್ಞರ ಜೊತೆ ಮಾತನಾಡಿ ನಾನು ತಮ್ಮ ಮುಂದೆ ಒಂದು ನೀಲಿ ನಕ್ಷೆಯನ್ನು ಇಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದಂಗೆ ಇವತ್ತು ಸ್ವಲ್ಪ ತಡವಾದರೂ ಕೂಡ ಒಂದು ನೀಲಿ ನಕ್ಷೆಯನ್ನು ತಮ್ಮ ಮುಂದೆ ಪಕ್ಷ ಹಾಗೂ ಅವರು ಸೇರಿ ಒಂದು ಮ್ಯಾನಿಫೆಸ್ಟೋ ಥರ, ಒಂದು ಲೋಕಲ್ ಮ್ಯಾನಿಫೆಸ್ಟೋವನ್ನು ನಾವು ಇಟ್ಟಿದ್ದೀವಿ. ಬಹಳ ಸ್ಪಷ್ಟವಾಗಿ ಇದರ ಸಂಕಲ್ಪ ನೀವು ನೋಡಿದ್ರೆ, ಕಲಬುರಗಿ ನೆಕ್ಸ್ಟ್ ಅಂದರೆ ನಮ್ಮ ಮುಂದಿನ ಕಲಬುರಗಿ ಹೇಗಿರಬೇಕು. ನಾವು BJP ಅವ್ರ ಥರ ಸುಳ್ಳು ಹೇಳಿ ಓಡೋಗೋರಲ್ಲ. ಮೊನ್ನೆ ಶರಣಪ್ರಕಾಶ್ ಸಾಹೇಬರಿಗೆ ನಾವು ಇದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಫೈನಲೈಸ್ ಮಾಡಬೇಕಾದ್ರೆ ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಬಂದಿದ್ದೇನಪ್ಪ ಅಂದರೆ, ಯಾವುದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು, ಅದು ತಪ್ಪು ಆಶ್ವಾಸನೆ ಕೊಡಬಾರ್ದು. ತಾವು ಇಲ್ಲಿ ಸಂಪೂರ್ಣವಾಗಿ ಓದಿದ್ರೆ ಈ ಬುಕ್ಲೆಟನ್ನು, ಬ್ರೋಷರನ್ನು, ತಮಗೆ ಇದು ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ, ಭಾಳ ಸ್ಪೆಸಿಫಿಕ್ ಆಗಿ
ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ವರ್ಟಿಕಲ್ಸನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೇವೆ. ಹಾಗಂತ ನಾವು ದೊಡ್ಡ ಕೆಲಸ ಇರ್ಬೋದು, ಸರ್ಕಾರದ ಯೋಜನೆಗಳು ಕೈ ಬಿಡ್ತಾ ಇದ್ದೀವಿ ಅಂತ ಅಲ್ಲ. ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಮತ್ತು ಯೋಜನೆಗಳು ಅನುಷ್ಠಾನತರವಾದ ಜವಾಬ್ದಾರಿ ಒಬ್ಬ ಸಂಸದರದು, ಒಬ್ಬ ಶಾಸಕರದಾಗಿರುತ್ತೆ. ಅದನ್ನು ಖಂಡಿತವಾಗಿ ಮಾಡ್ತಾರೆ. ಅದ್ರ ಜೊತೆಯಾಗಿ ಕಲಬುರಗಿಗೆ ನಾವು ಯಾವ ರೀತಿ ಪ್ರತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಎನ್ಹ್ಯಾನ್ಸ್ಮೆಂಟ್ ಮಾಡ್ಬೋದು ಮತ್ತು ಎಂಪವರ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಪಷ್ಟವಾದಂಥ ನೀಲಿ ನಕ್ಷೆಗಳನ್ನು ಇದರಲ್ಲಿ ಇದೆ. ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ನಲ್ಲಿ ನಮ್ಮ GI ಟ್ಯಾಗ್ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ನಮ್ಮ ತೊಗರಿ ಇರ್ಬೋದು, ಕಮಲಾಪುರ ಬಾಳೆಹಣ್ಣು ಇರ್ಬೋದು, ಅದನ್ನು ಯಾವ ರೀತಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಒಂದು ಮಾರುಕಟ್ಟೆಗೆ ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ಬೋದು. ಅಥವಾ ಮೊನ್ನೆ ತಾವು ನೋಡಿದ್ರಿ, ತಮ್ಮದೆಲ್ಲರ ಸಲಹೆ ಮೇರೆಗೆ ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ. ಅಂದರೆ ರೈತರಿಗೂ ಅನುಕೂಲ, ಯಾರು ರಿಟೇಲ್ ಮಾಡ್ತಾರೆ ಅವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಆಧುನಿಕವಾದಂಥ ಏನು ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ, ಆಧುನೀಕರಣ ಸಂಕೀರ್ಣಗಳನ್ನು ನಾವು ಕೊಡ್ಬೋದು. ಡ್ರೋನ್ ಹಬ್ಗಳನ್ನು ಮಾಡಿ ಅವರಿಗೆ ಪ್ರತಿ ಏಕರಿಗೆ ಅವರಿಗೆ ಈಲ್ಡೆ ಜಾಸ್ತಿ ಮಾಡುವಂಥದ್ದು ಇರ್ಬೋದು. ಹೀಗೆ ಭಾಳ ಸ್ಪೆಸಿಫಿಕ್ ಆಗಿ ಪ್ರತಿ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಫಿಶರೀಸ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು 5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದೆ. ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಲು ಯಾವುದು ಇದರಲ್ಲಿ ಅದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ. ಸ್ವಂತ ಕಟ್ಟಡಗಳಾಗಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ, ಕೇಂದ್ರದ ಅನುದಾನ ಇರ್ಬೋದು, ರಾಜ್ಯದ ಅನುದಾನ ಇರ್ಬೋದು, ಎರಡೂ ಸೇರಿಸಿ ನಾವು ಮಾಡ್ಬೋದು ಅಂತ. ಮತ್ತು ತಾವು ಯಾವಾಗಲೂ ನಮ್ಮ ದೊಡ್ಡ ಪ್ರಶ್ನೆ ಯಾವಾಗ ಚುನಾವಣೆಯಲ್ಲಿ ಏನಿದೆ ಅಂದರೆ ಬಂಡವಾಳದಿರ್ಬೋದು, ವಾಣಿಜ್ಯದಿರ್ಬೋದು, ಅದಕ್ಕೂ ಕೂಡ ಇವತ್ತು ಆಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಟೆಕ್ಸ್ಟೈಲ್ ಹಬ್ಬಿನ ಏನು ಒಂದು ಕನಸಿದೆ ಅದನ್ನು ನನಸು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಹಾಡು ಹಗಲೇ ಹಲ್ಲೆಗಳು ನಡೆಯುತ್ತಿವೆ ಎಂದು ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಲಿಂಗಾಯತ ಸಮುದಾಯದ ಜನರ ಮೇಲೆ ಹಲ್ಲೆಯಾಗಿದೆ. ನಿನ್ನೆ ಓರ್ವ ಅಟ್ರಾಸಿಟಿ ಕೇಸ್ಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಆದ್ರೂ ಸರ್ಕಾರ ಹಾಗೂ ಇಲ್ಲಿನ ಸೂಪರ್ ಸಿಎಂ ಸುಮ್ಮನೆ ಕುಳಿತಿದ್ದಾರೆ. ಇವತ್ತು ಕಲಬುರಗಿ ಅಭಿವೃದ್ಧಿ ಮಾಡ್ತೇನೆ ಎಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಇಷ್ಟು ದಿನ ಅವರೇ ಸಚಿವರಿದ್ರು, ಅಭಿವೃದ್ಧಿ ಮಾಡಿಲ್ಲ. ಇವಾಗ ಕಲಬುರಗಿ ಅಭಿವೃದ್ಧಿ ನೆನಪಾಗಿದೆಯಾ ಎಂದರು. ಪ್ರೊವಿಷನ್ ಅದ FIR ಮಾಡೋತಿ ಕನ್ಫರ್ಮ್ ಮಾಡಿ DYSPಯಲ್ಲಿ ಅವ್ರು 14 ಮಂದಿ ಅಟ್ರಾಸಿಟಿ ಮಾಡಿದ್ವಿ. ಸರಿನಾ? ಇದನ್ನು ನಾವು ಖಂಡನೆ ಮಾಡ್ತೀವಿ. ಅದಕ್ಕೆ ಏನಂತಂದ್ರೆ ತಾಲಿಬಾನ್ ಸರ್ಕಾರ ಆಗ್ಲಿಕ್ಕೆ ನಮ್ಮ ಕಲಬುರ್ಗಿದು ತಾಲಿಬಾನ್ ರಂಗ ಆ ಥರ ಆ ಪರಿಸ್ಥಿತಿ ಬರ್ತಾ ಇದೆ. ನಾನು ಕಲಬುರ್ಗಿ ಹೇಳಿಕತ್ತೀನಿ ನಾನು. ಇದು ನೋಬಡಿ ಈಸ್ ಸ್ಪೇರ್ಡ್ ಹಿಯರ್. ಇಲ್ಲಿ ನಮ್ಮ ಕೋಟ್ನೂರ್ದಾಗ ನಾನು ಸ್ವಲ್ಪ ಕೇಳಿದು, ಇವತ್ತು ಇಂಥವು ನೀವು ಕೋಟ್ನೂರು ಬಗ್ಗೆ ನಮ್ಮ ಗೌಡ್ರು ಮಾತಾಡ್ತಾರೆ. ಇಂಥವು ಕೋಟ್ನೂರು ನೀವು ಕೋಟ್ನೂರಲ್ಲಿ ನನಗೆ ರಾತ್ರಿ 12:01 ಒಂದು ವಿಡಿಯೋ ಹಾಕಿದರು. ನಾನು ನೋಡಲಿಲ್ಲ ವಿಡಿಯೋ. ರಾತ್ರಿ 12 ನಾನು ಒಂದು ಗಂಟೆಗೆ ಹಾಕಿದ್ರು. ಬೆಳಿಗ್ಗೆ ನೋಡಿದೆ ನಾನು. ಇಲ್ಲಿ ಕೆಲವು ಮೋಟ್ರ್ಸ್ಗಳು ಸುಟ್ಟಾರ. ಒಬ್ಬ ಹೆಣ್ಮಗಳಿಗೆ ಕೈ ಹಿಡಿದು ಎಳೆದಾಡೋದು, ಗಲಾಟೆ ಮಾಡೋದು, ಕರೆಂಟ್ ಸ್ವಿಚ್ ಹಾಕೋದು. ಇದು 22 ಜನವರಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮರು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಕೆಲವರು ಮಾಡಿರ್ತಾರೆ. ಯಾರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ಮಾಡಿರ್ತಾರೆ. ಅವ್ರಿಗೆ ಕೆಲವ್ರ ಮಂದಿ ಹಿಡಿತಾರೆ ಪೊಲೀಸರು. ಹಿಡಿದು ಅವರಿಗೆ ಸಜಾ ಆಗ್ತದೆ. 3 ತಿಂಗಳು ಜೈಲ್ನಾಗ ಎದ್ದು ಬರ್ತಾರೆ ಅವರು. 3 ತಿಂಗಳು ಇವ್ರು ಜೈಲ್ದಾಗಿದ್ದಾಗ ಪೊಲೀಸರೇ ಆ ಮನೆಯವರಿಗೆ ಊರು ಬಿಡಿಸ್ತಾರೆ. ಊರು ಬಿಡಿಸಿ ಅವ್ರು ಅತ್ಯಂತ ಹೇಳ್ತಾನೆ ಕಂಡಕ್ಟರ್, ನನ್ನ ತಲೆಗಿಂದ ಹೋಗಲ್ಲದು. ಸರ್, ನಾವು ಲಿಂಗಾಯತರಾಗಿ 3 ತಿಂಗಳು ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಬೇಡ್ಕೊಂಡು ಊಟ ಮಾಡಿವಿ ಸರ್ ಅಂತಾರೆ.
ಆಮೇಲೆ ಇವರೆಲ್ಲರೂ ಸೇರಿ ಅಲ್ಲಂ ಪ್ರಭು ಮನೆಗೆ ಕಾಂಪ್ರಮೈಸ್ ಮಾಡ್ರಿ ಅಂತ ಹೋಗ್ತಾನೆ ನನಗೆ ಬಂದಿದ್ದ ಇನ್ಫಾರ್ಮೇಷನ್. ಅಲ್ಲಂ ಪ್ರಭು ಪಾಟೀಲ್ ಅವರು MLA ಅವರು ಅವ್ರಿಗೇನೋ ಸ್ಪಂದನೆ ಮಾಡಲಾರ್ದೆ ವಾಪಸ್ ಅವ್ರು ಬಂದರೆ ಅಂತ ಹೇಳ್ತಾರೆ. ಅವರಿಗೆ ಮತ್ತು ಇವ್ರು ರಿಲೀಸ್ ಆದ್ಮ್ಯಾಗ ಆ ರಿಲೀಸ್ ಆಗಿ ಅವ್ರು ಬರೋಕ್ಕಿಂತ ಮೊದಲು ಮನೆಗೆ ಮುಟ್ಟಕ್ಕಿಂತ ಮೊದಲು ಇಂಥ ಕೃತ್ಯ ಆಗ್ತದೆ. ಮತ್ತು ಪೊಲೀಸ್ ಹೇಳ್ತಾರಂತ ಆ ಮನೆಯವರಿಗೆ, ನೀವು ಊರು ಬಿಟ್ಟು ಹೋಗ್ರಿ, ನಿಮಗೆ ಹೊಡೆಯೋರ ಮಂದಿ ಬಂದು ಊರು ಬಿಟ್ಟು ಹೋಗ್ರಿ, ನೀವು ಇದು ನಿಮಗೆ ಬಂದು ಹೊಡಿತಾರೆ. ಅವ್ರು ರಕ್ಷಣೆ ಮಾಡೋದು ಬಿಟ್ಟು ಅರೆ ವಾಟ್ ಈಸ್ ದಿಸ್, ನಾವು ನಮ್ಮ ರಕ್ಷಣೆ ನಾವು ಮಾಡಲಿ ಮತ್ತೆ ಯಾರು ಮಾಡ್ತಾರೆ, ಪೊಲೀಸರು ಬಿಟ್ಟು ಯಾರು ಮಾಡ್ತಾರೆ. ಮತ್ತು ಅಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಬಾಜು, ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಈ ನಮ್ಮ ಜನರಿಗೆ ಪ್ರೊಟೆಕ್ಷನ್ ಇಲ್ಲ. ಇಂಥವು ಸತತ ಕಂಟಿನ್ಯೂಸ್ ಆಗಿ 11 ತಿಂಗಳಾಯಿತು. ಯಾರಿಗೆ ಚೈನ್ ಇಲ್ಲ, ಯಾರಿಗೆ ಸೆಕ್ಯೂರಿಟಿ ಇಲ್ಲ, ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ. ನಿನ್ನೆ ಘಟನೆ ಕೂಡ ಭಾಳ ಅಲ್ಲಿ ನೋಡಿದ್ರೆ, ಕಣ್ಣಲ್ಲಿ ನೋಡಿದ್ರೆ ಆ ಮಂದಿ ಅಳೋದು, ಸಮಾಜ ನೋಡಿದ್ರೆ ಅಲ್ಲಿ ಇದು ಒಂದು ಎಲ್ಲರಿಗೆ ನಾಳೆಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟ. ಇದನ್ನು ಯಾಕಾಗ್ತದೆ, ಹಿಂದೆ ಯಾಕೆ ಆಗಲಿಲ್ಲ? ಭಾಳ ಸರ್ಕಾರಗಳು ಇದು ಹಿಂದೆ ನಮ್ಮ ಪಿರಿಯಡಲ್ಲೂ ಕೂಡ ಇಂಥವು ಯಾವುದು ಘಟನೆ ನನಗೆ ಗೊತ್ತಿಲ್ಲ, ಎಲ್ಲಿ ಆಗಿಲ್ಲ ಅಂತ ನನಗನ್ಸ್ತದೆ. ಈ ಥರ ಆಗಿಲ್ಲ, ಅದಕ್ಕೆ ನಾವು ಪೂರ್ತಿ ಕಂಡೆಮ್ ಮಾಡ್ತೀವಿ. ಮತ್ತು ಇನ್ನೊಂದು ನಾನು ಮತ್ತೆ ಇವತ್ತು ಬೆಳಿಗ್ಗೆ ನಾನು ಜಾಸ್ತಿ ನೋಡಲಿಲ್ಲ, ಒಂದೆರಡು ನಾವು ಒಂದು ಫಂಕ್ಷನ್ ಹೋದಾಗ ಉಸ್ತುವಾರಿ ಮಂತ್ರಿಯವ್ರದ್ದು ಇನ್ನೂ ಡಿಟೇಲ್ ನೋಡಿಲ್ಲ, ಅವ್ರದ್ದೊಂದು ಇಂಟರ್ವ್ಯೂ ನೋಡಿದೆ ನಾನು. ಅವ್ರದ್ದು ಮುಂದೇನು ಮಾಡೋದದ, ಕಲಬುರಗಿ ಹೆಂಗೆ ಡೆವಲಪ್ ಮಾಡೋದದ ಎಲ್ಲ ಪ್ಲ್ಯಾನ್ ಕೊಟ್ಟಾರೆ. ಅದು ನಾ ಪೂರ್ತಿ ನೋಡಿಲ್ಲ. ನಾ ಹೇಳ್ತೀನಿ 11 ತಿಂಗಳದಾಗ ಯಾಕೆ ಮಾಡಲಿಲ್ಲ ಇವರು? IT-BT ಮಿನಿಸ್ಟರ್ ಅವರು, ಪಂಚಾಯತ್ ರಾಜ್ ಮಂತ್ರಿ ಅವರು ಭಾಳಷ್ಟು ಕೆಲಸ ಮಾಡಬೇಕಾಗಿತ್ತು. ಅದು ಯಾವುದೂ ಇಲ್ಲ. ಅದು ಬಿಟ್ಟು ಅದು ಮಾಡ್ತೀನಿ ಇದು ಇವರು ಕಾಂಗ್ರೆಸ್ದವ್ರು 50-60 ವರ್ಷ ಏನು ಮಾಡ್ಯಾರ? ಏನು ಮಾಡ್ಯಾರ? ಇವತ್ತು ಬೆಣ್ಣೆತೂರ ಕೆನಾಲು ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕು 2014ನೇ ಇಸ್ವಿಯಲ್ಲಿ ಅದನ್ನು 2 ಹೈಯೆಸ್ಟ್ ಬಜೆಟ್ ಹಾಕಿ 1 ವರ್ಷದಾಗ ಕಂಪ್ಲೀಟ್ ಮಾಡಿತು ಅಂತ ನೀವು ಮೀಡಿಯಾದವ್ರು ನಮ್ಮ ಸಂಘಟಿದ್ರು. ನನ್ನ ಜೊತೆ ಪ್ರಿಯಾಂಕ್ ಖರ್ಗೆ ಅವರು ಇದ್ದರು, ಶರಣ್ ಪ್ರಕಾಶ್ ಪಾಟೀಲ್ ಇದ್ದರು. ಪೂರ್ತಿ ಕಳಪೆ ಕೆಲಸ ಆಗಿದೆ, ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಈ ಸರ್ಕಾರ ಅಭಿವೃದ್ಧಿನೂ ಮಾಡಲ್ಲ, ಜನರಿಗೆ ಸೆಕ್ಯೂರಿಟಿ ಕೊಡಲ್ಲ, ಎಲ್ಲ ರೀತಿಯಿಂದ ಫೇಲ್ ಆಗಿದೆ ಅಂತ ಹೇಳ್ತೀವಿ ನಾವು ಅಷ್ಟೇ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಮೂಲಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುವಂತೆ ಆಶೀರ್ವದಿಸಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿದರು. ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭವಿಷ್ಯದ ನಾಯಕ ಎಂದು ಸಂಬೋಧಿಸಿ ಪರಮೇಶ್ವರ್ ಮಾತು ಆರಂಭಿಸಿದ್ದು ವಿಶೇಷವೆನಿಸಿತ್ತು. ಬಿಜೆಪಿ ಪಕ್ಷ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡಿಕೊಂಡು ಮತ ಕೇಳುತ್ತಿದೆ ಎಂದು ಆರೋಪಿಸಿದ ಗೃಹ ಸಚಿವರು, ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದಾರೆ. ನಾವು ಯಾರು ಹಿಂದೂಗಳು ಅಲ್ಲವೇ? ನಾವು ರಾಮನ ಭಕ್ತರಲ್ಲವೇ? ದೇವಾಲಯಕ್ಕೆ ಹೋಗುವುದಿಲ್ಲವೇ? ಧರ್ಮದ ಆಧಾರದ ಮೇಲೆ ಚುನಾವಣೆಗೆ ಬಂದವರಿಗೆ ಮತ ಹಾಕಬೇಡಿ ಎಂದು ಪರಮೇಶ್ವರ್ ಹೇಳಿದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಮನದಾಳದ ಮಾತುಗಳನ್ನ ನೀವೆಲ್ಲ ಕೇಳಿದ್ದೀರಿ. ಅವರ ಮಾತು ಕೇಳಿದಾಗ ನಮಗೆ ಕಣ್ಣಲ್ಲಿ ನೀರು ಬಂತು. ಕಳೆದ ಸಲ ಅವರನ್ನು ಸೋಲಿಸಿದ್ದೀರಿ, ಈ ಸಲ ಅವರಿಗೆ ಆಶೀರ್ವಾದ ಮಾಡಿ. ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ ಎಂದರು. ಚುನಾವಣೆ ನಂತರ 5 ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡುತ್ತಾರೆ ಎಂದು ಬಿಜೆಪಿಯವರು ಸುಳ್ಳು ಹರಡಿಸುತ್ತಿದ್ದಾರೆ. ಅವರ ಮಾತುಗಳನ್ನ ನಂಬಬೇಡಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಭರವಸೆ ನೀಡಿದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಎಕ್ಸ್ಪರ್ಟ್ಗಳ ಜೊತೆ ಕೂತ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಾವೆಲ್ಲರೂ ಸಹ ಕೂತ್ಕೊಂಡು ಆ ಪ್ರಣಾಳಿಕೆಯನ್ನ ಮಾಡುದು. ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಆರ್ಥಿಕ ದಿವಾಳಿ ಆಗೋಗ್ಬಿಟ್ಟಿದೆ, ಟ್ರೆಜರಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಏನ್ ಇವರಿದ್ದಾಗ ತುಂಬಿ ತುಳುಕ್ತಾ ಇತ್ತು, ಇವರಿದ್ದಾಗ ಖಾಲಿ. ಯಾವ ಕಾರ್ಯಕ್ರಮ ಕೊಡ್ಲಿಲ್ಲ, ಹೆಣ್ಣು ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅನ್ನೋದನ್ನ ನಾನು ಇವತ್ತು ಹೇಳಕ್ ಹೋಗೋದಿಲ್ಲ. ಏನು ಹಾಸನ ಜಿಲ್ಲೆಯಲ್ಲಿ ನಡೆದಂತ ಪ್ರಕರಣ
ಯಾವ ಮನುಷ್ಯನಾಗಿದ್ದವನು ಕೂಡ ತಲೆ ತಗ್ಗಿಸದೇ ಇರ್ತಕ್ಕಂಥ ವಿಚಾರ ಅದನ್ನ ಪ್ರಸ್ತಾಪ ಮಾಡೋದಿಲ್ಲ ನಾನು ಹೆಚ್ಚಿಗೆ. ಆದ್ರೆ ಇವರುಗಳು ಇವತ್ತು ನಾವು ಕೊಟ್ಟಂತ ಕಾರ್ಯಕ್ರಮ, ತಾಯಂದಿರಿಗೆ ಕೊಟ್ಟಿರುವಂತ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡ್ತಾರೆ. ಆದ್ರೆ ಅವರು ಯಾವ ಕಾರ್ಯಕ್ರಮವನ್ನು ಕೂಡ ಇಲ್ಲಿವರೆಗೂ ಕೇಂದ್ರದಲ್ಲಿ ಕೊಡ್ಲಿಲ್ಲ, ರಾಜ್ಯದಲ್ಲೂ ಕೊಡ್ಲಿಲ್ಲ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ಆದ್ರಿಂದ ಇವತ್ತು ನಾವೇನು ಮಾತು ಕೊಟ್ಟಿದ್ದೋ, 23ರಲ್ಲಿ ನಾವು ನಿಮಗೆ ಭರವಸೆ ಕೊಟ್ಟಿದ್ದೋ, ಮಾತು ಕೊಟ್ಟಿದ್ದೋ, ಅದರಂತೆ ನಡ್ಕೊಂಡಿದ್ದೀವಿ. 10 ತಿಂಗಳಲ್ಲಿ ಸುಮಾರು 36,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾರೆ ಮುಂದೆ ನಿಮಗೆ ಲೋಕಸಭೆ ಚುನಾವಣೆ ಆದ್ಮೇಲೆ ಇದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಕಾಂಗ್ರೆಸ್ನವರು. ನಾನು ನಿಮಗೆ ಒಂದು ಭರವಸೆಯ ಮಾತನ್ನ ಹೇಳ್ತೇನೆ, ಯಾವ ಕಾರಣಕ್ಕೂ ಕೂಡ ನಾವು ಈ 5 ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ. ಮುಂದಿನ ವರ್ಷ ಆಗ್ಲಿ, ಇನ್ನು 4 ವರ್ಷ ಆಗ್ಲಿ, ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು 52,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಈಗ ಮೊನ್ನೆ ಬಜೆಟ್ ನಲ್ಲಿ 52,000 ಕೋಟಿ ರೂಪಾಯಿಯನ್ನ ಈ ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ದಾರೆ. ಅವರಿಗೆ ಹೊಟ್ಟೆ ಉರಿ, ಅವರಿಗೆ ತಡ್ಕೊಳಕ್ ಆಗೋದಿಲ್ಲ. ಆ ಹೊಟ್ಟೆ ಉರಿ ಹೇಳ್ತಾರೆ ಕಾಂಗ್ರೆಸ್ನವರು ಲೋಕಸಭೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾವು ಖಂಡಿತವಾಗಿಯೂ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಸರಳ ವ್ಯಕ್ತಿ, ಎಲ್ಲರಿಗೂ ಬೇಕಾದಂತ ವ್ಯಕ್ತಿ. ತನಗೆ ಸಾರ್ವಜನಿಕವಾಗಿ ಅದಕ್ಕೆ ಮುಂದೆ ಬರದೇ ಇದ್ರು ಕೂಡ ತೆರೆಮರೆಯಲ್ಲಿ ಇದ್ಕೊಂಡು ತಮಗೆಲ್ಲರಿಗೂ ಸೇವೆಯನ್ನ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅನೇಕ ಜನ ಅವರನ್ನ ಗುರುತಿಸ್ತಾರೆ, ವ್ಯಕ್ತಿತ್ವದಲ್ಲಿ ಗುರುತಿಸ್ತಾರೆ. ಇಂಥವರ ಸಂಬಂಧಿ ಅಂತ ಹೇಳಿ ಗುರುತಿಸೋದಿಲ್ಲ, ಅವರ ವ್ಯಕ್ತಿತ್ವದಲ್ಲಿ ಗುರುತಿಸ್ತಾರೆ. ನನಗೆ 40 ವರ್ಷದ ಸ್ನೇಹ, ನಿಮ್ಮ ಅಭ್ಯರ್ಥಿಗೂ ನನಗೂ 40 ವರ್ಷದ ಸ್ನೇಹ. ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಒತ್ತಾಯ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು, ಖರ್ಗೆ ಸಾಹೇಬರು ಒತ್ತಾಯದ ಮೇಲೆ ಅಲ್ಲ. ಅವರನ್ನ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡಿ ಅವರನ್ನ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ದಯಮಾಡಿ ತಾವು ಅವರಿಗೆ ಆರಿಸಬೇಕು, ಕಾಂಗ್ರೆಸ್ ಪಕ್ಷವನ್ನ ಆರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ. ಅಭಿವೃದ್ಧಿಯ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಕು ಅಂತಲೇ ಮಾಡುತ್ತಿದ್ದಾರೆ. ತಡವಾಗಿ FIR ಮಾಡಲಾಗಿದೆ. ಇಷ್ಟು ದಿನ ಆರಾಮಾಗಿ ಮಲಗಿ ಈಗ ಬಿಜೆಪಿ ಬಗ್ಗೆ ಮಾತನಾಡ್ತಿದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಈ ರೀತಿ ಮಾತನಾಡುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಂಪಿಗೆ ಡಿಪ್ಲೊಮ್ಯಾಟಿಕ್ ವೀಸಾ ಪಾಸ್ಪೋರ್ಟ್ ಸಿಗುತ್ತದೆ. ಇಷ್ಟು ಕೂಡ ಸಿಎಂ ಮತ್ತು ಡಿಸಿಎಂಗೆ ಗೊತ್ತಿಲ್ವಾ? ಒಬ್ಬರ ಮೇಲೆ ಸಾಕಷ್ಟು ಆರೋಪ ಬರುತ್ತಿವೆ. ಪತ್ರ ಬರೆದ ವಿಚಾರ ಅಷ್ಟು ಸ್ಪಷ್ಟವಾಗಿಲ್ಲ. ಅದಕ್ಕೆ ಕನಿಷ್ಠ ಸಾಕ್ಷಿ ಬೇಕಿತ್ತು. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಷ್ಟೇ, ಆದ್ರೆ ಜೆಡಿಎಸ್ ನಾವು ನಡೆಸುತ್ತಿಲ್ಲ ಎಂದು ಅವರು ಹೇಳಿದರು. ದಿನೇಶ್ ಗುಂಡೂರಾವ್ ಅವರಿಗೆ ಜೋಶಿಗೆ ಎಲ್ಲಾ ಗೊತ್ತಿದೆ ಅಂತ ಕನಸು ಬಿದ್ದಿತ್ತ? ದಿನೇಶ್ ಗುಂಡೂರಾವ್ ಅವರು ಸಂವೇದನಶೀಲ ರಾಜಕಾರಣಿ ಅಂತ ನಾನು ಭಾವಿಸಿದ್ದೆ. ಆದ್ರೆ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ತರ ಮಾತನಾಡುವುದನ್ನ ಕಲಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಜನರನ್ನು ಬಡದೆಬ್ಸಿದ ನಂತರ ಈಗ ಲುಕೌಟ್ ನೋಡಿ ಸರ್, FIR ಮಾಡಿದರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ. ಜಪಾನ್, ಜರ್ಮನಿ ಎಲ್ಲ ಅಡ್ಡಾಡ್ತಾ ಇದ್ದಾರೆ, ಅದೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ಸರ್. ಬಿಜೆಪಿ ಮೌನವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೌನ ಅಂದರೆ ಇನ್ನೇನು ನಾವೆಲ್ಲ ಹೇಳಿದ್ದೀವಿ ಅವ್ರನ್ನ. ನೀವೇ ಬಿಟ್ಟಿದ್ದು, ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ. 21ನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ FIR ಮಾಡಿಸ್ಲಿಲ್ಲ. ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ. ಮತ್ತು ಅವರೇ ಹೇಳಿದಾರಿಲ್ಲ, ಪ್ರಜ್ವಲ್ನ ಸೋದರ ನನ್ನನ್ನು ಈ CD ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದ ಅಂತ. ಮತ್ತು ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಅದನ್ನ ತಕ್ಷಣ ಎಲ್ಲಿದೆ ಏನೋ ನೋಡಿ, ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು BJP ಮೇಲೆ ಆರೋಪ ಮಾಡ್ತೀರಿ. ಮತ್ತು ಇನ್ನೊಂದು, ಅವ್ರಿಗೆ ವೀಸಾ ಕೊಟ್ಟರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು. ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡೋಲ್ಲ.
ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆಯಾದ 3-4 ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗ್ತದೆ. ಆಲ್ MPs ಆರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ. ಆನ್ ಅರೈವಲ್ ವೀಸಾ ಇರ್ತದೆ. ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ, DK ಶಿವಕುಮಾರ್ಗೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ. ಪ್ರಜ್ವಲ್ಗೆ ಮೊದಲೇ ಗೊತ್ತಿತ್ತು, ಬಿಜೆಪಿ ಮೊದಲೇ ಮಾಹಿತಿ ಇತ್ತು, ಆದರೂ ಪರವಾಗಿ ಹೆಂಗೆ ನೋಡಿ, ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡಬೇಕು, ಯಾರಿಗೋ ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ, ಈಗ ಯಾವುದೇ ಆರ್ಗನೈಸೇಷನ್, ಇವಾಗ ನಮ್ಮ ಆರ್ಗನೈಸೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಹಾಕ್ತಾರೆ. ಈಗ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ. ಆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು. ನಮಗೇನಾದರೂ ವೀಡಿಯೋನ ಸಿಗ್ಬೇಕಂತಿಲ್ಲ, ಈ ರೀತಿ ಆಗಿದೆ ಅಂಥೇಳಿ. ಒಂದೆದ್ದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ, ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ. ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ. ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು. ನಮ್ಮದು ಅಲೈನ್ಸ್ ಅವ್ರು ಅಷ್ಟೇ, ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ. BJP ಒಳಗೆ ಆಗಿದ್ದರೆ ನಾವು ಜವಾಬ್ದಾರರು. ಈಗ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ, ಜೋಶಿ ಅವರಿಗೆ ಎಲ್ಲ ಗೊತ್ತಿತ್ತು ವಿಚಾರ, ಅವರೇ ಯಾಕೆ ಮುಚ್ಚಿಟ್ರು ಅಂತೇಳಿ. ಅಲ್ಲ, ಅವರು ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು, ಜೋಶಿ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ಗುಂಡೂರಾಯರು ಬೆಂಗಳೂರಾಗಿರೋರು, ನಾನು ಹುಬ್ಬಳ್ಳಿಯಲ್ಲಿರೋನು. ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ, ಅವರಿಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು. ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡೇನೆ. ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡಬೇಡ ಅಂತ ಅವ್ರಿಗೊಂದು ಸಲಹೆ. ಸುಲೇಪೇಟೆ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಯೋಧರಿಂದ ರೂಟ್ ಮಾರ್ಚ್ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ PSI ನಂದಿನಿ ಅವರ ನೇತೃತ್ವದಲ್ಲಿ ಯೋಧರಿಂದ ರೂಟ್ ಮಾರ್ಚ್ ಮಾಡಲಾಯಿತು. ನಗರದ ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಗಳಿಂದ ಪೊಲೀಸ್ ಠಾಣೆಯವರೆಗೆ ರೂಟ್ ಮಾರ್ಚ್ ಮಾಡಲಾಯಿತು. ठीक है, बात करते हैं कि नहीं करते? ಕಡಿಮೆ ಸರಿಯಾಗಿ ಐನ್ ಟೈಮ್ ನೋಡುತ್ತಲ್ಲ. ಈ ಸಂದರ್ಭದಲ್ಲಿ PSI ನಂದಿನಿ, ಪೊಲೀಸ್ ಸಿಬ್ಬಂದಿಗಳಾದ ನಜರುದ್ದೀನ್, ಚಂದ್ರಕಾಂತ್, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಹುಬ್ಬಳ್ಳಿಯ BVB ಕಾಲೇಜಿನ ಆವರಣದಲ್ಲಿ ಬರ್ಬರವಾಗಿ ಹತ್ಯೆಗೀಡಾದ ನೇಹಾ ನಿವಾಸಕ್ಕೆ ಇಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಭೇಟಿ ನೀಡಿದರು. ಈ ವೇಳೆಯಲ್ಲಿ ನೇಹಾ ಪೋಷಕರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹತ್ಯೆ ಖಂಡನೀಯ. ನೇಹಾ ಕುಟುಂಬದೊಂದಿಗೆ ಹಿಂದುಳಿದ ವರ್ಗವಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸರ್ಕಾರ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು, ಈ ಕೃತ್ಯದ ಹಿಂದೆ ಒಳಸಂಚು ಏನಾದರೂ ಇದೆಯಾ? ಕೃತ್ಯ ಎಸಗುವಾಗ ಯಾರಾದರೂ ಸಹಾಯ ಕೊಟ್ಟಿದ್ರಾ? ಕೃತ್ಯ ನಡೆದ ನಂತರ ಸಾಕ್ಷ್ಯ ಆಧಾರ ನಾಶ ಮಾಡುವ ಸಂಚು ನಡೆದಿದೆಯೇ? ಅಪರಾಧ ಮುಚ್ಚಿ ಹಾಕುವ ಪ್ರಯತ್ನದ ಬಗ್ಗೆಯೂ ಸಂಪೂರ್ಣ ತನಿಖೆ ಆಗಬೇಕು. ಸರ್ಕಾರ ಇಚ್ಛಿಸಿದರೆ ತನಿಖೆಗೆ ನಾನು ಮಾರ್ಗದರ್ಶನ ನೀಡುತ್ತೇನೆ ಎಂದರು. ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಆರೋಪಿಗೆ ಯಾವ ಶಿಕ್ಷೆ ಆಗುತ್ತದೆ ಎಂದು ಇಡೀ ರಾಷ್ಟ್ರದ ಜನತೆ ನೋಡುತ್ತಿದೆ. ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣವಾದ ಶಿಕ್ಷೆ ವಿಧಿಸುವ ಮೂಲಕ ಸರ್ಕಾರ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಎಂದರು. ನಾನು ಪೊಲೀಸ್ ಸೇವೆಯಲ್ಲಿದ್ದಾಗ ಸುಮಾರು 32 ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಪಡೆದುಕೊಂಡಿರುತ್ತೆ ಆರೋಪಿಗಳ ವಿರುದ್ಧವಾಗಿ. ಕೂತ್ಕೊಳ್ಳಿ ಪೊಲೀಸರು.
ಮತ್ತು ದ ಮೋಸ್ಟ್ ಸೆನ್ಸೇಷನಲ್ ಕೇಸು ಆ ಒಂದು ಅವಧಿಯಲ್ಲಿ ನಾನು ತನಿಖೆ ಮಾಡಿರೋದು ಹೀಗೆ 20 ವರ್ಷಗಳ ಹಿಂದೆ ರಾಜಾಜಿನಗರ್ ಎಂಟ್ರೆನ್ಸ್ನಲ್ಲಿ ಒಂದು ಸೆನ್ಸೇಷನಲ್ ಮರ್ಡರು ಕಮ್ ರೇಪ್ ನಡೆದಿತ್ತು. ಜೈನ್ ಸಮುದಾಯದ ಒಬ್ಬಳು ಮಹಿಳೆ ಪ್ರಿಯಾದೇವಿ, ಆಕೆಯ ಮಗಳು ನೇಹಾ, ಇದೇ ಹೆಸರು, ತಾಯಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಆ ಮಗು ಕೃತ್ಯ ಕಣ್ಣಾರೆ ನೋಡ್ತಿದ್ದಾಗ ಆಕೆಯ ಕತ್ತು ಕುಯ್ದು ಕೊಲೆ ಮಾಡಿದ ಒಂದು ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿತ್ತು. ಆಗಿನ ಪೊಲೀಸ್ ಕಮಿಷನರ್ ಸನ್ಮಾನ್ಯ ಶ್ರೀ ಸಾಂಗ್ಲಿಯಾನ್ ಅವರು ಆ ತನಿಖೆ ನನಗೆ ವಹಿಸಿಕೊಟ್ಟಿದ್ದರು. ನಾನು 4 ಗಂಟೆ ಒಳಗೆ ಮೊದಲನೇ ಆರೋಪಿಗೆ ಬಂಧಿಸಿ, ಎರಡನೇ ಆರೋಪಿಗೆ 1 ವಾರದಲ್ಲಿ ಗುಜರಾತಿನ ಸೂರತ್ನಲ್ಲಿ ಹೋಗಿ ಹಿಡಿದು ತನಿಖೆ ಪೂರೈಸಿ ನ್ಯಾಯಾಲಯಕ್ಕೆ ದೋಷ ಆರೋಪಣಾ ಪಟ್ಟಿ ಸಲ್ಲಿಸಿ 15 ತಿಂಗಳ ಒಳಗೆ ಆರೋಪಿಗಳಿಗೆ ಮರಣದಂಡನೆ ಕೊಡಿಸಿದ್ದೇನೆ. ಡೆತ್ ಸೆಂಟೆನ್ಸು. ಇದು ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಕೇಸ್ ಅಂತ ಹೇಳ್ಬೋದು. ಅದರ ತನಿಖೆ ನಾನು ಮಾಡಿದ್ದೇನೆ. ಹುಬ್ಳಿಯಲ್ಲಿ 18ನೇ ತಾರೀಕು ಏನು ನೇಹಾ ವಿದ್ಯಾರ್ಥಿನಿ, ಆಕೆಯ ಮೇಲೆ ಸ್ಟ್ಯಾಬ್ ಮಾಡಿ ಹಲವಾರು ಸತಿ ಚಾಕುವಿಂದ ಹೊಟ್ಟೆ, ಎದೆ, ಕತ್ತು ಮೇಲೆ ಬಹಳ ಭೀಕರವಾಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿರುವುದು, ಈ ದುರ್ಘಟನೆ ಬರೀ ಕರ್ನಾಟಕದ ಕನ್ನಡಿಗರಿಗೆ ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಜನರಿಗೆ ಒಂದು ತರಹ ನೋವು, ಆಘಾತ ತಂದಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಿವರೆಗೆ ಈ ಪ್ರಕರಣ ಹೋಗಿದೆ ಅಂತ ಹೇಳಿದ್ರೆ, ನ್ಯೂಯಾರ್ಕಿನ ನ್ಯೂಸ್ ಸ್ಕ್ವೇರ್ ಅಂತ ಇದೆ, ಅಲ್ಲೂ ಸಹ ಈ ಕೇಸ್ ತೋರಿಸಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ಇತ್ತು. ಈ ಸಂದರ್ಭದಲ್ಲಿ ನಾನು ಬರಬೇಕು ಬೇಡವೋ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಆದರೆ ಇಲ್ಲಿನ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಒಬ್ಬ ಮೈನಾರಿಟೀಸ್ ಕಮಿಷನ್ ಚೇರ್ಮನ್ ಆಗಿ ಡೇ ಟು ಡೇ ಮಾಹಿತಿ ಪಡೆದಿರುತ್ತೇನೆ. ಮತ್ತು ಈ ಕೇಸಿನ ಪ್ರಕರಣದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆ ಒಬ್ಬರಿಂದ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಒಬ್ಬರು ಸಂತ್ರಸ್ತ ಮಹಿಳೆ ದೂರು ನೀಡಿದ್ದಾರೆ. ಎಸ್ಐಟಿ ಅವರು ಒತ್ತಾಯಪೂರ್ವಕವಾಗಿ ಆಕೆಯಿಂದ ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಯಾರಿಂದಲೂ ಬಾರದು. ಹೀಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡಿಸಲಾಗಿದೆ ಎಂದರು. ಪ್ರಜ್ವಲ್ ರೇವಣ್ಣಗೆ 41A ಅಡಿಯಲ್ಲಿ ನೋಟಿಸ್ ಕೊಡಲಾಗಿದೆ. ಪ್ರಜ್ವಲ್ ಪರ ವಕೀಲ ಕಾಲಾವಕಾಶ ಕೇಳಿದ್ದಾರೆ. ಇದಕ್ಕೆ ಅವಕಾಶ ಇಲ್ಲ ಎಂಬುದು ತಿಳಿಸಿದ್ದೇವೆ. ರೇವಣ್ಣಗೂ ಕೂಡ 41A ಅಡಿಯಲ್ಲಿ ನೋಟಿಸ್ ನೀಡಲಾಗಿದೆ. ರೇವಣ್ಣ ಸಹ 24 ಗಂಟೆ ಕಾಲಾವಕಾಶ ಕೇಳಿದ್ದಾರೆ. ಕಾನೂನು ಪ್ರಕಾರ ಮತ್ತೊಂದು ನೋಟಿಸ್ ನೀಡಿದ್ದೇವೆ. ಇದಕ್ಕೆ ಸ್ಪಂದಿಸದೆ ಹೋದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರಜ್ವಲ್ ರೇವಣ್ಣ ಕುರಿತು ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ. ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಫೋಟೋ ಸಮೇತ ನೋಟಿಸ್ ಕಳಿಸಲಾಗಿದೆ. ನಿಯಮಾನುಸಾರದ ಪ್ರಕಾರವೇ ಲುಕ್ಔಟ್ ನೋಟಿಸ್ ನೀಡಿದ್ದೇವೆ ಎಂದು ಹೇಳಿದರು. ಸ್ಟೇಟ್ ಮುಂದೆನೇ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ, ಇವತ್ತಿಗೂ ಕಂಟಿನ್ಯೂ. ಏಕೆಂದರೆ ಯಾರೂ ಕೂಡ ಮುಂದೆ
ಪೊಲೀಸ್ನವರು SITನವರು ಒತ್ತಾಯ ಮಾಡಿದ್ರು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ ನಾಳೆ ದಿವಸ ಬರಬಾರ್ದು ಅಂತೇಳಿ ಇದು ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ 164 ಕೊಡಿಸ್ತಾ ಇದ್ದಾರೆ. ಈ ಮಧ್ಯೆ ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೇವೆ. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು 41A ಕೊಟ್ಟಿದೆ. ಅವರು ನನಗೆ 24 ಅವರ್ಸು ಕೊಡಿ ಟೈಮ್ ಅಂತ ಹೇಳಿದ್ರು, ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲೇನಿದೆ ಲಾನಲ್ಲಿ ಫ್ಯೂ ಆಪರ್ಚುನಿಟೀಸ್ ಅಷ್ಟು ಬಿ ಗಿವನ್ ಅಂತ ಇದೆ. ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡದಿದ್ದರೆ ಮುಂದೆ ಏನು ಕ್ರಮ ತಗೋಬೇಕು, ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ. ಯಾರಿಗೆ ಗೊತ್ತಿಲ್ಲಪ್ಪ, ನನಗೆ ಅದು ಮಾಹಿತಿ ಇಲ್ಲ ಸರ್. ಇನ್ನೊಂದು ಆದರೆ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದೆ. ಲುಕೌಟ್ ನೋಟಿಸ್ ಕೊಟ್ಟು ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳಿಗೆ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ವಿತ್ ಫೋಟೋಸ್ ಎಲ್ಲ ಇದು ಪ್ರೊಸೀಜರ್ ಇದೆ, ಅದಕ್ಕೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲ ನಡೀತಾ ಇದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ. ಒಂದು ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ರೇವಣ್ಣ ಆ್ಯಂಡ್ ಅದು ಕೂಡ ಮಾಹಿತಿ ಬಂದ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದನ್ನು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದು. ಸರಿ, ವಿದೇಶಾಂಗ ಸಚಿವಾಲಯದವರು ಹೇಳ್ತಿದ್ದಾರೆ ಕೋರ್ಟ್ ಡೈರೆಕ್ಷನ್ಸ್ ಇಲ್ಲದೆ ನಾವು ಪಾಸ್ಪೋರ್ಟ್ ರದ್ದು ಮಾಡ್ಲಿಕ್ಕೆ ಬರಲ್ಲ. ಇನ್ನೂ ಕೋರ್ಟಿಂದ ಯಾವುದೇ ನಮಗೆ ಡೈರೆಕ್ಷನ್ಸ್ ಇಲ್ಲ. ಏನು ಪ್ರೊಸೀಜರ್ ಬಂದಿದೆಯೋ ಗೊತ್ತಿಲ್ಲ. ಅವ್ರಿಗೆ ಏನು ಪ್ರೊಸೀಜರ್, ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ವಿ, ಅದು ಮಾಡ್ಬೋದು ಅವರು. ನಾವು ನೀವು ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅದು ಮಾಡ್ಬೋದು. ಸರ್ ಈಗ ಗಡುವು ನೀವು ಕೊಡೋದಕ್ಕಾಗಲ್ಲ ಅವರಿಗೆ ಅಂತ ವಕೀಲರಿಗೆ ತಿಳಿಸಿದ್ರಿ. ಸೊ ಯಾವಾಗ ಅಟೆಂಡ್ ಆಗಬೇಕು ಅವರು? ಅಂದರೆ ಎಲ್ಲ 24 ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು. ಅದನ್ನು ಕೊಟ್ಟಿದ್ದೀವಿ ಮತ್ತು 1 more ನೋಟಿಸ್ ಕೊಟ್ಟಿದ್ದೀವಿ. ಈಗ ಅದು 24 ಅವರ್ಸ್, ಫರ್ದರ್ 24 ಅವರ್ಸ್ ಆಗುತ್ತೆ. ಅಷ್ಟರೊಳಗಡೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು. ದುಬೈ ಏನೋ ಹೋಗಿದ್ದಾರೆ ಅಂತ ಸುದ್ದಿ ಇತ್ತು ಸರ್. ಇಲ್ಲ, ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಶನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ. ಅವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ. ಈಗ ಅದನ್ನು ಮಾಡೋಕ್ಕೆ ಹೋಗಲ್ಲ. ಸರ್, ಈಗ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ರೇವಣ್ಣ ಇನ್ನೂ ವಿಚಾರಣೆ ಅಲ್ಲ, ಇಲ್ಲಿ ರೇವಣ್ಣ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ, ಅವ್ರನ್ನ ಇನ್ನೂ ಬಂಧಿಸ್ತಾ ಇಲ್ವಲ್ಲ. ನೋಟಿಸ್ ಕೊಟ್ಟಿದ್ದೀವಲ್ಲ, ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಿ. ಅದಕ್ಕೆ 24 ಅವರ್ಸ್ ಸಮಯ ಇರುತ್ತೆ. ಆಗೋವರೆಗೆ ಅವ್ರು ಬಂದು ಹೇಳಿಕೆಗಳು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು, ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನು ಅವರು SITನವರು ಮಾಡ್ತಾರೆ. ಸರ್, ಕಾನೂನಾತ್ಮಕ ಒಂದಾದರೆ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಇದೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಆರೋಪ. ಸರ್ ನೋಡಿ, ರಾಜಕೀಯವಾಗಿ ನಮ್ಮ ಮುಖಂಡರು ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ. ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ. ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂಥ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರಬೇಕು. ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವರು ಯಾವ
ಯಾವ ಆಧಾರದ ಮೇಲೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ. ಈಗ ನಾವು SITಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು, ಯಾರು ಅದನ್ನು ಹೊರಗಡೆ ತಂದು ಮಾಡಿದರು, ಯಾವಾಗಿಂದ ಹೊರಗಡೆ ಬಂದಿದೆ, ಇವೆಲ್ಲ ಅವ್ರು ನೋಡ್ತಾರೆ. SITನವ್ರು ಅವೆಲ್ಲ ನೋಡ್ತಾರೆ, ಅದಕ್ಕೆ ಬೇಕಾದಂಥ ಕ್ರಮನೂ ತಗೊಳ್ತಾರೆ. ಗೊತ್ತಿಲ್ಲ, ಅದೆಲ್ಲ ನನಗೆ ಯಾರು ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳಿಸಿದ್ದಾರೆ ಅದೆಲ್ಲ ನಮ್ಗೇನು ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ವಿಡಿಯೋ ಲೀಕ್ ಮಾಡಿದವರು ಕೂಡ ಆರೋಪಿಗಳಾಗ್ತಾರೆ. ಇಲ್ಲ, ಅದು ನೋಡ್ಬೇಕು, ಎಕ್ಸಾಮಿನ್ ಮಾಡ್ತಾರೆ. ಕಾನೂನಲ್ಲಿ ಆ ರೀತಿ ಇತ್ತು ಅಂದರೆ ಅವ್ರ ಮೇಲೂ ಕೂಡ ಅವರನ್ನು ಈ ಕೇಸ್ನಲ್ಲಿ ಸೇರಿಸ್ಕೊಳ್ತಾರೆ. ಸರ್, ಕುಮಾರಸ್ವಾಮಿ ಅವರು ಇದನ್ನು ಪದೇ ಪದೇ ರಾಜಕೀಯವಾಗಿ ಅಷ್ಟೇ ಬಳಸ್ಕೊಳ್ತಿದ್ದಾರೆ ಅಂತ ಮಾತು ಹೇಳ್ತಿದ್ದಾರೆ. ನೋಡಿ ಇವರೇ, ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು ಕೊಲೆ ಆದರೆ ಅದನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ. ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಪ್ರಧಾನವಾಗಿ ಗಮನದಲ್ಲಿ ಇಟ್ಟುಕೊಂಡು ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದ್ದು ಅದರ ಅನ್ವಯ ಮುಂದಿನ 5 ವರ್ಷಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ತಿಳಿಸಿದರು. ಕಲಬುರಗಿಯ ಸ್ಟೇಷನ್ ಬಜಾರ್ ಸಮೀಪದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಗೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ನವ ಕಲಬುರಗಿಯ ಹೊಸ ಸಂಕಲ್ಪ ಕಲಬುರಗಿ ನೆಕ್ಸ್ಟ್ ಕೈಪಿಡಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಸಮಾಜ ಕಲ್ಯಾಣ, ಸ್ತ್ರೀ ಸಮೃದ್ಧಿ, ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿಯ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಪ್ರಣಾಳಿಕೆ ಮೂಲಕ ಭರವಸೆ ನೀಡಲಾಗುತ್ತದೆ ಎಂದರು. ಮಾನವ ಸಂಪನ್ಮೂಲವು ಯಾವುದೇ ರಾಷ್ಟ್ರದ ಅಭಿವೃದ್ಧಿಯ ಬೆನ್ನೆಲುಬು. ಶಿಕ್ಷಣ, ತರಬೇತಿ ಮತ್ತು ಸಬಲೀಕರಣದ ಮೂಲಕ ತನ್ನ ಜನರ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವ ಮೂಲಕ ರಾಷ್ಟ್ರವು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೆ ಬಲವಾದ ಅಡಿಪಾಯನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಬಹುದು. ಮಾನವ ಬಂಡವಾಳದಲ್ಲಿ ಹೂಡಿಕೆಯು ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿ, ಸಮೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ. ಆದರೆ ರಾಷ್ಟ್ರ ನಿರ್ಮಾಣದ ಚಟುವಟಿಕೆ ತಳಮಟ್ಟದಿಂದ ಆರಂಭವಾಗಬೇಕು. ಇದು ನಮ್ಮ ಗ್ರಾಮಗಳಿಂದಲೇ ಆರಂಭವಾಗಬೇಕು ಮತ್ತು ಕಲಬುರಗಿ ನೆಕ್ಸ್ಟ್ ನಮ್ಮ ಯುವ ಜನತೆಯ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಯಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ. ಇದು 50 ವರ್ಷಗಳ ದೃಷ್ಟಿ ನಕ್ಷೆ ಅಲ್ಲ, ಆದರೆ 5 ವರ್ಷಗಳ ಪ್ರಾಯೋಗಿಕ ಬ್ಲೂಪ್ರಿಂಟ್. ಹೂಡಿಕೆಯಲ್ಲಿ ಪಡೆಯುವ ಮತ್ತು ಉದ್ಯೋಗವನ್ನು ಒದಗಿಸುವ ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು. ಕಲಬುರಗಿ ನೆಕ್ಸ್ಟ್ ನಮ್ಮ ಜಿಲ್ಲೆಯ ಕ್ಷೇತ್ರಗಳಾದ್ಯಂತ ಮುನ್ನಡೆಸುವ ಸಣ್ಣ ಆದರೆ ಪ್ರಾಯೋಗಿಕ ಹಂತಗಳನ್ನು ಹೊಂದಿದೆ. ಈ ನೀಲಿ ನಕ್ಷೆಯನ್ನು ಆಯಾ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಸಮಾಲೋಚಿಸಿ ಸಿದ್ಧಪಡಿಸಲಾಗಿದೆ. ಅಸ್ತಿತ್ವದಲ್ಲಿರುವ ಮತ್ತು ಭವಿಷ್ಯದ ಎಲ್ಲ ಸರ್ಕಾರಿ ನೀತಿಗಳ ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಕಲಬುರಗಿ ನೆಕ್ಸ್ಟ್ ಮೂಲ ಸೌಕರ್ಯಗಳನ್ನು ಸುಧಾರಿಸಲು, ಹೂಡಿಕೆಯನ್ನು ಹೆಚ್ಚಿಸಲು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ವಿಶಿಷ್ಟ ಹಾಗೂ ವಿಭಿನ್ನ ಪ್ರಯತ್ನವಾಗಿದೆ. ಕಲಬುರಗಿ ನೆಕ್ಸ್ಟ್ ಸಣ್ಣ ಹೆಜ್ಜೆಗಳು ಆಗಿದ್ದರೂ ಸಾರ್ಥಕ ಸಾಧನೆಗಳಾಗಲಿವೆ. ಇದು ನಾವು ಕಲಬುರಗಿಯ ಹೊಸ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಎಂದು ಮನವಿ ಮಾಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮೋದಿಯವರ ಪರವಾದ ಅಲೆ ಇದೆ. ಜನರು ಮೋದಿಯವರು 3ನೇ ಬಾರಿಗೂ ಪ್ರಧಾನಿ ಆಗಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು. ಬೀದರ್ನಲ್ಲಿ ಮಾತನಾಡಿದ ಅವರು, ಬೀದರ್ನಲ್ಲಿ ಭಗವಂತ ಖೂಬಾ ಅವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಬೀದರ್ ಅಂದ್ರೆ ಭಾರತೀಯ ಜನತಾ ಪಕ್ಷದ ಮತಕ್ಷೇತ್ರ ಇದಾಗಿದೆ ಎಂದರು. ರೇಪಿಸ್ಟ್ ಪರ ಮತಯಾಚಿಸಿದ ಮೋದಿ ಕ್ಷಮೆ ಕೇಳಲಿ ಎಂಬ ರಾಹುಲ್ ಗಾಂಧಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ಸಂಸ್ಕಾರ ಸಂಸ್ಕೃತಿ ಎರಡು ಇಲ್ಲದ ಪಕ್ಷ. ಅವರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ಮೋದಿ ಅವರನ್ನ ಇಡೀ ಪ್ರಪಂಚವೇ ವಿಶ್ವ ನಾಯಕ ಅಂತ ಒಪ್ಪಿಕೊಂಡಿದೆ. ಹೀಗಿದ್ದಾಗ ಇವರ ಮಾತಿಗೆ ನಾವು ಪ್ರತಿಕ್ರಿಯಿಸಿ ಸಣ್ಣವರಾಗುವುದು ಬೇಡ ಎಂದರು. ಇಡೀ ನಮ್ಮ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ದೇಶದ ಜನರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಕೂಡ ಬೀದರ್ ಕ್ಷೇತ್ರದಲ್ಲಿ ಭಗವಂತ ಖೂಬಾ ಅವರು ಒಂದು ಇತಿಹಾಸ ಮತ್ತೆ ಸೃಷ್ಟಿ ಮಾಡ್ತಾರೆ. ಅವರು ಇದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಈ ಬೀದರ್ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಕ್ಷೇತ್ರ
ಸೊ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ, ಮೋದಿಯವ್ರ ಪರವಾಗಿ ಇರುವಂಥ ಒಂದು ಅಲೆ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗೋದು ಸರ್. ಈಗ ರೇಪಿಸ್ಟ್ ಪರವಾಗಿ ಮತ ಯಾಚಿರ್ತಕ್ಕಂಥ ಮೋದಿ ಅವರು ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಸಂಸ್ಕಾರ, ಸಂಸ್ಕೃತಿ ಎರಡೂ ಕೂಡ ಇಲ್ಲದೆ ಇರುವಂಥ ಪಕ್ಷ. ಅವ್ರ ಮಾತಿಗೆ ನಾವ್ಯಾರು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಮೋದಿಜಿಯವರು ಅವರ ಒಂದು ಇಡೀ ಪ್ರಪಂಚನೇ ಅವ್ರನ್ನ ವಿಶ್ವನಾಯಕ ಅಂತ ಒಪ್ಕೊಂಡಾಗ ಇವರೆಲ್ಲ ಕೂಡ ಒಂದು ಸಣ್ಣ ಮಾತುಗಳನ್ನ ಮಾತಾಡಿ ನಾವು ಸಣ್ಣವರಾಗೋದಕ್ಕೆ ರೆಡಿ ಇಲ್ಲ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ
ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.